ಜೈ ಗುರುದೇವ್. ನನ್ನ ಹೆಸರು ಎಸ್ ಮಾರುತಿ, ಚಿತ್ರದುರ್ಗ ನಗರದವನು. ನಾನು ಸರ್ಕಾರಿ ಉದ್ಯೋಗಿ. ದಿನಾಂಕ 20/7/2026ರಿಂದ 29/7/2026ರವರೆಗೆ ಕಾಯಕಲ್ಪ ಕ್ರಿಯಾಯೋಗ ಸಾಧನ ಶಿಬಿರದಲ್ಲಿ ಭಾಗವಹಿಸಿದ್ದೇನೆ. ಈ ಒಂದು ಶಿಬಿರ ಮಾಡಲಿಕ್ಕೆ ಮುಖ್ಯ ನಮಗೆ ಪ್ರೇರಕರು ಡಾಕ್ಟರ್ ಋಷಿ ಪ್ರಭಾಕರ್ ಗುರೂಜಿಯವರು. ಅವರು ಸಂಶೋಧನೆ ಮಾಡಿ ಜೋಡಣೆ ಮಾಡಿರ್ತಕ್ಕಂಥ ಈ ಒಂದು ಕಾಯಕಲ್ಪ ಕ್ರಿಯಾಯೋಗ ಸಾಧನ ಶಿಬಿರವನ್ನು ಡಾಕ್ಟರ್ ರಾಜು ಕುಕ್ಕಡೆ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿ ಈ ಒಂದು ಜ್ಞಾನವನ್ನು ಪಡ್ಕೊಂಡಿದ್ದೀನಿ. ಈಗ ಈ ಜ್ಞಾನದಲ್ಲಿ ಮುಖ್ಯವಾಗಿ ನಮಗೆ ಗುರೂಜಿಯವರು ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ವಿವಿಧ ಆಸನಗಳು. ಅದರಲ್ಲಿ ನಿಂತು ಮಾಡುವಂಥದ್ದು, ಕುಳಿತು ಮಾಡುವಂಥದ್ದು, ಮಲಗಿ ಮಾಡುವಂಥ ಆಸನಗಳು, ಮಲಗಿ ಮಾಡುವಂಥದ್ದಲ್ಲಿ ಮತ್ತು ಹೊಟ್ಟೆ ಮೇಲೆ ಮಲಗಿ ಮಾಡುವಂಥದ್ದು, ಬೆನ್ನು ಮೇಲೆ ಮಲಗಿ ಮಾಡುವಂಥ ಆಸನಗಳು, ಕೊನೆಯಲ್ಲಿ ಧ್ಯಾನ ಸ್ಥಿತಿನಲ್ಲಿ ಅದನ್ನು ಕೊನೆಗೊಳ್ತಕ್ಕಂಥ ವಿವಿಧ ಹಂತಗಳನ್ನು, ಯೋಗದ ಹಂತಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಕಲಿಸ್ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇದು ದೇಹಕ್ಕೆ ಅನುಕೂಲ ಆಗ್ತಕ್ಕಂಥ ಜೊತೆಗೆ ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ಜ್ಞಾನ. ಮುಖ್ಯವಾಗಿ ನಾವು ಸಮಾಜದಲ್ಲಿ ಮತ್ತು ಕುಟುಂಬದೊಂದಿಗೆ ಸಮಾಜದೊಂದಿಗೆ ಹೊಂದಿಕೊಂಡು ಧನಾತ್ಮಕವಾಗಿ ಸಂಪರ್ಕ ಸಾಧನೆ ಮಾಡಿ ಹೇಗೆ ಬದುಕಬೇಕು, ಹೇಗೆ ಜೀವಿಸಬೇಕು ಅನ್ನೋದ್ರ ಬಗ್ಗೆನೂ ಒಂದಷ್ಟು ನಮಗೆ ಜ್ಞಾನ ನೀಡಿದ್ದಾರೆ. ಅದರಲ್ಲಿ ವಿವಿಧ ಸಂಬಂಧಗಳ ಬಗ್ಗೆ ಹೇಳಿದ್ದಾರೆ. ಸಮಾಜದ ಸಾಕಷ್ಟು ರೀತಿಯ ಸಂಬಂಧಗಳು ಇವೆ ಸಮಾಜದಲ್ಲಿ. ಅವೆಲ್ಲ ಸಂಬಂಧಗಳು ಯಾವ್ಯಾವ ಸಂಬಂಧಗಳಿದೆ, ಅದರ ಮಹತ್ವ ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ನಾವು ಅನಾಥ, ಈಗಿನ ವ್ಯವಸ್ಥೆಯಲ್ಲಿ ಭಾಳ ಅನಾಥ ಪ್ರಜ್ಞೆ ಭಾಳಷ್ಟು ಜನರಲ್ಲಿ ಕಾಡ್ತಾ ಇದೆ. ಒಂದಿಲ್ಲ ಒಂದು ರೀತಿಯಲ್ಲಿ ನೀವು ಅನಾಥರು ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ, ಮತ್ತು ಹತ್ತಿರದಲ್ಲೇ ಅನಾಥರು ಆಗುವಂಥವ್ರು ನಾವು ನೋಡ್ತೀವಿ. ಅನಾಥರು ಆಗಬಾರ್ದು ಅಂತಂದರೆ ನಾವು ಯಾವ ರೀತಿ ನಾವು ಬದುಕಬೇಕು ಅನ್ನೋದನ್ನು ಆ ಒಂದು ಕೂಡ ತಿಳುವಳಿಕೆ ನಮಗೆ ಡಾಕ್ಟರ್ ಕುಕ್ಕಡೆ ಗುರೂಜಿಯವರು ನಮಗೆ ನೀಡಿದ್ದಾರೆ. ನನಗೆ ವೈಯಕ್ತಿಕವಾಗಿ ನನ್ನ ಇದರಿಂದ ನನಗೇನು ಅನುಕೂಲ ಆಯಿತು, ನನ್ನ ಅಭಿಪ್ರಾಯ ಏನಂತಂದರೆ, ಈ ನನಗೆ ಒಂದಷ್ಟು ದೈಹಿಕವಾಗಿ ನನಗೆ 54 ವರ್ಷ. ನಮಗೆ ಸ್ವಲ್ಪ ಕಣ್ಣಲ್ಲಿ ಸೆಳಿತಾ ಇತ್ತು. ಸ್ವಲ್ಪ ಇದನ್ನು ಯೋಗಾಸನಗಳು ಈ 9 ದಿನದಲ್ಲಿ ರೂಢಿಸ್ಕೊಂಡಿದ್ದರಿಂದ ಸ್ವಲ್ಪ ಕಣ್ಣಲ್ಲಿ ಸೆಳೆತ ಕಡಿಮೆ ಆಗಿದೆ, ಸ್ಟ್ರೆಸ್ ಕಡಿಮೆ ಆಗಿದೆ ಅಂತ ಒಂದಷ್ಟು ಫೀಲ್ ಬಂದಿದೆ. ಸ್ವಲ್ಪ ಹೆಡ್ಡೇಕ್ ಇತ್ತು, ತಲೆನೋವು ಕೂಡ ಸ್ವಲ್ಪ ಕಡಿಮೆ ಆಗಿದೆ ಅನ್ನೋ ಭಾವನೆ ನನಗೆ ಬಂದಿದೆ. ಆಮೇಲೆ ಸ್ವಲ್ಪ ಬೋವೆಲ್ ಮೂಮೆಂಟು ಸ್ವಲ್ಪ ಕ್ಲಿಯರಾಗಿ ಆಗ್ತಾ ಇರಲಿಲ್ಲ. ಅದು ಕೂಡ ಈ ದಿನಕ್ಕೆ 2 ಬಾರಿ ಬೋವೆಲ್ ಮೂಮೆಂಟ್ ಆಗ್ತಾಯಿದೆ, ಮೋಷನ್ನು ಕ್ಲಿಯರ್ ಆಗ್ತಾಯಿದೆ, ಸರಾಗಾಗಿದೆ. ಅದರಿಂದ ಸ್ವಲ್ಪ ದೇಹ ಸಂಪೂರ್ಣವಾಗಿ ಹಗುರ ಆಗಿದೆ ಅನ್ನೋ ಒಂದು ಫೀಲ್ ಬಂದಿದೆ. ಒಂದಷ್ಟು ಶಿಸ್ತನ್ನು ಬೇಗ ಎದ್ದು ಕೆಲಸ ಮಾಡ್ಕೊಳ್ಳಿಕ್ಕೆ ಒಂದಷ್ಟು ಶಿಸ್ತು ಅಳವಡಿಸಿಕೊಳ್ಳಿಕ್ಕೆ ಅನುಕೂಲ ಆಗಿದೆ ಅಂತ ಅನಿಸ್ತಾ ಇದೆ. ಒಟ್ಟಾರೆ ಇದನ್ನು ಮುಂದಿನ ದಿನಗಳಲ್ಲಿ ನಮಗೆ ಇದು ನಮ್ಮ ದೇಹಕ್ಕೆ ಮತ್ತು ನಮ್ಮ ದೇಹ ಸ್ಥಿತಿಗೆ, ಮನಸ್ಥಿತಿಗೆ ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಇದನ್ನು ನಾವು ಜೀವನ ಪರ್ಯಂತ ಇದನ್ನ ಅಳವಡಿಸ್ಕೊಂಡ್ರೆ ಖಂಡಿತ ನಾವು ಶಾಂತಿಯಿಂದ, ನೆಮ್ಮದಿಯಿಂದ, ಆರೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂತೇಳ್ಬಿಟ್ಟು ನನಗೆ ಅನಿಸಿದೆ ಗುರೂಜಿ. ಡಾಕ್ಟರ್ ರಾಜು ಕುಕ್ಕಡೆ ಗುರೂಜಿಗೆ ಧನ್ಯವಾದಗಳು. ಜೈ ಗುರುದೇವ್. ಇದು ನನ್ನ ಅಭಿಪ್ರಾಯ ಗುರೂಜಿ. ಧನ್ಯವಾದ.